ನಮಸ್ತೆ ನನ್ನ ಮುದ್ದು ಕುಟುಂಬದವರೇ, ನಚೆ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಮಾತಾಡ್ತಾ ಇದ್ದೀನಿ. ನಾನು ಕೆಲಸಕ್ಕೂ ಹೋಗಿ ಹಬ್ಬದ ಪ್ರಿಪ್ರೇಷನ್ನು ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಇರೋದಿಲ್ಲ ಅಂತ ಹೇಳಿ ಈ ಸಲ 20ರಿಂದ 25 ದಿನಕ್ಕೆ ಮುಂಚೆನೇ ನಾನಿಲ್ಲಿ ನಿಪ್ಪಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ನಿಪ್ಪಟ್ಟನ್ನು ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ನೀವು 1 ತಿಂಗಳ ತನಕ ಸ್ಟೋರ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಬೇಕ್ರಿ ಸ್ಟೈಲ್ನಲ್ಲಿ ಸಿಗೋವಂತಹ ಕ್ರಿಸ್ಪಿನೆಸ್ಸು, ಕ್ರಂಚಿಯಾಗಿ ಇರೋವಂತಹ ಹಾಗೆ ಸುಲಭವಾಗಿ ಮನೆಯಲ್ಲಿ ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆಲಿ ಸೀಕ್ರೆಟ್ ಟಿಪ್ಸ್ಗಳನ್ನೂ ಸಹಿತ ನಿಮಗೆ ತೋರಿಸ್ತೀನಿ. ಅದನ್ನು ನೋಡಬೇಕು ಅಂತ ಹೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಒಮ್ಮೆ ಈ ನಿಪ್ಪಟ್ಟನ್ನ ಸೌಂಡ್ನ ಕೇಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ರಂಚಿ ಆಗಿದೆ ಹಾಗೆ ಕ್ರಿಸ್ಪಿ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅನಿಸುತ್ತೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಇದನ್ನು ಮಾಡೋದಕ್ಕೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ನಾನಿಲ್ಲಿ ಬಳಸಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಮೊದಲನೇ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಅಕ್ಕಿ ಹಿಟ್ಟನ್ನ ನಾವಿಲ್ಲಿ ಜರಡಿ ಆಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಜರಡಿ ಹಿಡಿಯೋದ್ರಿಂದ ನಿಪ್ಪಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಿಪ್ಪಟ್ಟನ್ನು ಮಾಡೋ ಟೈಮ್ನಲ್ಲಿ ಅಕ್ಕಿ ಹಿಟ್ಟನ್ನ ಜರಡಿ ಇಟ್ಕೊಳ್ಳೋದನ್ನ ಮರಿಬೇಡಿ, ಮೊದಲನೇ ಟಿಪ್ಪು. ನಂತರ ನಾನಿಲ್ಲಿ 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅಳತೆನ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ನಿಪ್ಪಟ್ಟು ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದ್ರೆ ಕೇವಲ ಅಕ್ಕಿ ಹಿಟ್ಟು ಹಾಕಿದ್ರೆ ಸಾಕಾಗಲ್ಲ. ಹಾಗಾಗಿ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಮೈದಾನು ಸಹಿತ ಬಳಸ್ತಾ ಇದ್ದೀನಿ. ಅದನ್ನು ಸಹಿತ ಈ ರೀತಿಯಾಗಿ ಜರಡಿ ಹಿಡಿದುನೇ ನಾನು ಬಳಸ್ತಾ ಇದ್ದೀನಿ. ಈ ರೀತಿಯಾಗಿ ಜರಡಿ ಹಿಡಿದು ನೀವು ನಿಪ್ಪಟ್ಟನ್ನು ರೆಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಸಹಿತ ತೊಗೊಂಡಿದ್ದೀನಿ. ಅದನ್ನು ಸಹಿತ ಈ ರೀತಿಯಾಗಿ ಜರಡಿ ಹಿಡಿದುನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಈ ರೀತಿಯಾಗಿ 3 ಹಿಟ್ಟುಗಳನ್ನು ಹಾಕಿದ ನಂತರ ನಾನಿಲ್ಲಿ 1/4 ಕಪ್ ಆಗುವಷ್ಟು ಕಡಲೆ ಬೀಜನ ಮುಂಚೆನೇ ಹುರಿದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಇದನ್ನು ರುಬ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಕಡಲೆ ಬೀಜನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಂದ್ರೂ ಸಹಿತ ಹಾಕ್ಕೊಳ್ಬಹುದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಖಾರಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ನಂತರ ನಾನಿಲ್ಲಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಕಪ್ಪೆಳ್ಳು, 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಎರಡನ್ನೂ ಸಹಿತ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹಿತ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅಜ್ವೈನ್ ಅಥವಾ ಓಂಕಾಳು ಅಂತೀವಲ್ವ, ಅದನ್ನು ಸಹಿತ 1 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳಿದ್ರೆ ಮೊಯನ್ನ ಮಾಡ್ಕೊಳ್ಳೋದು. ಕಾದಿರುವಂತಹ ಬಿಸಿ ಎಣ್ಣೆನ ನಾವಿಲ್ಲಿ ಬಳಸೋದು, ಇದೇ ತುಂಬ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಎಣ್ಣೆನ ಬಿಸಿ ಮಾಡಿನೇ ಹಾಕ್ಕೊಳ್ಬೇಕು. ನೀವು ಬೇಕಿದ್ರೆ ಎಣ್ಣೆ ಬದಲಿಗೆ ತುಪ್ಪ ಅಥವಾ ಬೆಣ್ಣೆನೂ ಸಹಿತ ಬಳಸ್ಬೋದು. ಇದನ್ನು ಹಾಕಿದ ನಂತರ ನೀಟಾಗಿ ಎಲ್ಲವನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು ನಿಪ್ಪಟ್ಟು ಮಾಡೋದ್ರಲ್ಲಿ. ಈ ರೀತಿಯಾಗಿ ಎಲ್ಲವನ್ನು ಸಹಿತ ಎಣ್ಣೆ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಪ್ಪಟ್ಟು ತುಂಬ ಕ್ರಂಚಿಯಾಗಿ ಬರುತ್ತೆ. ನಂತರ ಇನ್ನೊಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯಾಗಿ ಬಿಸಿನೀರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಬಿಸಿನೀರನ್ನ ಸ್ವಲ್ಪನೇ ನೋಡಿಕೊಂಡು ನಾವು ಹಾಕ್ಕೊಳ್ಬೇಕಾಗತ್ತೆ. ಒಟ್ಟಿಗೆ ನೀರನ್ನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಏಕೆಂದರೆ ನಿಪ್ಪಟ್ಟು ತೆಳು ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ, ಜಾಸ್ತಿ ನೀರನ್ನ ಹಾಕದೇ ಇದ್ದರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪನೇ ನೋಡಿಕೊಂಡು ನೀವು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಮುಷ್ಟಿ ಹಿಡಿದ್ರೆ ನಿಮಗೆ ಅದು ಹುಂಡೆ ಕಟ್ಟೋ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಪ್ಪಟ್ಟು ಒಂದು ಹದಕ್ಕೆ ಆಗಿದೆ ಅಂತ ಹೇಳಿ ಅರ್ಥ. ಆ ರೀತಿ ಬರೋವರೆಗೂ ಸಹಿತ ನಾವು ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ನಂತರ ನಾನಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪನೇ ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನು ತೊಗೊಂಡಿರುವಂತಹ ಮೆಜರ್ಮೆಂಟ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ನಾನು ಬಳಸಿದ್ದೀನಿ. ಇಲ್ಲಿ ಬಿಸಿನೀರು ಆಗಿರೋದ್ರಿಂದ ನಾನಿಲ್ಲಿ ಸ್ಪೂನ ಸಹಾಯದಿಂದ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ನಾವು ಕೈನಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಹಿಟ್ಟನ್ನು ಕಲಿಸೋವಾಗ ಚಪಾತಿ ಹಿಟ್ಟು ಇರುತ್ತಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಇರಬೇಕಾಗತ್ತೆ. ಅಂದರೆ ಎರಡಕ್ಕೂ ಮಧ್ಯದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ, ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತಟ್ಟೋವಾಗ ಒಡ್ಕೊಳ್ಳುತ್ತೆ ಅಥವಾ ಕ್ರ್ಯಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಸಾಫ್ಟಾಗಿ ನಾವೇನಾದರೂ ಕಲಿಸ್ಬಿಟ್ವಿ, ತೀರಾ ನಾವು ತೆಳುವಾಗಿ ಕಲಿಸ್ಬಿಟ್ರೆ ಏನಾಗುತ್ತೆ, ಅದು ಜಾಸ್ತಿ ಎಣ್ಣೆನ ಕುಡಿಯುತ್ತೆ. ಹಾಗಾಗಿ ಹಿಟ್ಟನ್ನು ಕಲಿಸೋವಾಗ ತುಂಬ ನೋಡಿಕೊಂಡು ಕೇರ್ಫುಲ್ಲಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ಇದನ್ನು ಒಂದು
10ರಿಂದ 15 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಲೇಬೇಕಾಗತ್ತೆ. ಆವಾಗಷ್ಟೇ ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬರೋದು. ಹಾಗಾಗಿ ನಾನಿಲ್ಲಿ ಒಂದು 10 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ಈಗ ನೋಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಿಟ್ಟು ರೆಡಿಯಾಗಿದೆ ಅಂತ ಹೇಳಿ. ಈ ರೀತಿಯಾಗಿ ಹಿಟ್ಟನ್ನು ನಾವು ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿಪ್ಪಟ್ಟನ್ನು ಮನೆಯಲ್ಲೇ ಬೇಕ್ರಿ ಸ್ಟೈಲ್ನಲ್ಲಿ ನಾವು ಮಾಡ್ಕೊಳ್ಬಹುದು. ಈಗ ನಾನು ಚಾಪಿಂಗ್ ಬೋರ್ಡ್ ಮೇಲೆ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ನಾದಿದ ನಂತರ ನಾವು ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಬೇಕಾಗತ್ತೆ. ನೀವು ನಿಪ್ಪಟ್ಟನ್ನು ಯಾವ ಒಂದು ಶೇಪ್ನಲ್ಲಿ ಮಾಡ್ತೀರಾ ನೋಡಿಕೊಂಡು ನೀವು ಈ ರೀತಿಯಾಗಿ ಶೇಪ್ನ ಕೊಟ್ಕೊಳ್ಬೋದಾಗತ್ತೆ. ನಂತರ ಇನ್ನೊಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನಾನಿಲ್ಲಿ 1 ತಿಂಗಳು ತನಕ ಸ್ಟೋರ್ ಮಾಡೋದಕ್ಕೆ ಟಿಪ್ನ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಖಂಡಿತವಾಗ್ಲೂ ನೀವು 1 ತಿಂಗಳು ತನಕ ಸ್ಟೋರ್ ಮಾಡಿಕೊಂಡು ಇದನ್ನು ಜಾಸ್ತಿಯಾಗಿಯೇ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ಸಹಿತ ತಿನ್ನಬಹುದು. ಈಗ ಹಿಟ್ಟನ್ನು ಎಲ್ಲ ಉಂಡೆಗಳನ್ನ ಮಾಡಿದ ನಂತರ ಅದಕ್ಕೆ ಒಂದು ತ್ಯಾವ ಮಾಡಿರುವಂತಹ ಬಟ್ಟೆ ಅಂದರೆ ವೆಟ್ಟೆಡ್ ಕ್ಲಾತ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಹಾಕೋದ್ರಿಂದ ಹಿಟ್ಟು ಗಟ್ಟಿಯಾಗೋದಿಲ್ಲ ಅಂತ ಹೇಳಿ ಅಷ್ಟೇ. ನಂತರ ನಾನಿಲ್ಲಿ ಒಂದು ಬಟರ್ ಪೇಪರ್ನ ಇಟ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಎಣ್ಣೆನ ಸವರಿ ಇನ್ನೂ ಒಂದು ಬಟರ್ ಪೇಪರ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನಿಲ್ಲಿ ರೌಂಡ್ ಆಗಿರೋವಂತಹ ಬೌಲ್ ಇರುತ್ತಲ್ವ, ಆ ಒಂದು ಬೌಲ್ನಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಾಡೋ ಟೈಮ್ನಲ್ಲಿ ನನಗೆ ಗೊತ್ತಾಗಲಿಲ್ಲ, ಮೊದಲನೇದು ಮಾಡಿದ್ದು ನಾನು. ಹಾಗಾಗಿ ನನಗೆ ಏನು ಅನ್ನಿಸ್ತು ಅಂದರೆ, ಇದು ನಿಮಗೆ ಕಾಣಿಸಲ್ಲ ನಾನು ಯಾವ ರೀತಿ ಇಲ್ಲಿ ಪ್ರೆಸ್ ಮಾಡಿದ್ದೀನಿ ಅಥವಾ ನಾನು ಯಾವ ರೀತಿ ಶೇಪ್ ಮಾಡ್ಕೊಳ್ತೀನಿ ಅನ್ನೋದು ನಿಮಗೆ ಕಾಣಿಸಲ್ಲ ಅಂತ ಹೇಳಿ ಇನ್ನೊಂದನ್ನು ಸಹಿತ ನಾನು ಮಾಡಿ ತೋರಿಸ್ತೀನಿ. ನಂತರ ನಾನಿಲ್ಲಿ ನಿಪ್ಪಟ್ಟು ಯಾವ ಒಂದು ಶೇಪ್ನಲ್ಲಿ ಬೇಕೋ ಅದನ್ನು ನಾನಿಲ್ಲಿ ಒಂದೇ ಶೇಪ್ನಲ್ಲಿ ಬರಬೇಕು ಅಂತ ಹೇಳಿ ಈ ರೀತಿಯಾಗಿ ಯಾವುದನ್ನಾದ್ರೂ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡ್ತಾ ಇರ್ಬೋದು ಹಿಟ್ಟು ನಾನಿಲ್ಲಿ ಯಾವ ರೀತಿ ನಿಪ್ಪಟ್ಟನ್ನ ತಟ್ಕೊಂಡಿದ್ದೀನಿ ಅಂತ ಹೇಳಿ. ತೀರಾ ಗಟ್ಟಿಯಾಗೂ ತಟ್ಟಕ್ಕೆ ಹೋಗಬೇಡಿ ಮತ್ತು ತೀರಾ ತೆಳ್ಳಗೂ ಸಹಿತ ಇದನ್ನು ನಿಪ್ಪಟ್ಟನ್ನ ತಟ್ಟಬೇಡಿ. ಮೀಡಿಯಮ್ ಆಗಿ ಇರಲಿ, ಇಲ್ಲ ಅಂತ ಹೇಳಿದ್ರೆ ದಪ್ಪನಾಗಿ ಆದರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರಲ್ಲ ಅಂತ ಹೇಳಿ. ತುಂಬ ತೆಳುವಾಗಿ ಆದರೆ ನಿಪ್ಪಟ್ಟು ತುಂಬ ಗಟ್ಟಿಯಾಗಿ ಆಗೋಗುತ್ತೆ. ಹಾಗಾಗಿ ಈ ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ಎಣ್ಣೆನ ನಾವು ಕಾಯಕ್ಕೆ ಇಟ್ಟಿರ್ತೀವಲ್ವ, ಎಣ್ಣೆ ಕಾದ ನಂತರ ಮಾತ್ರ ನಾವು ನಿಪ್ಪಟ್ಟನ್ನ ಹಾಕಿ ಕರಿಬೇಕಾಗತ್ತೆ. ಅದಕ್ಕೂ ಮುಂಚೆ ಇದನ್ನೆಲ್ಲ ಮಾಡೋವಾಗ ಆದಷ್ಟು ಸಹಿತ ಕಮ್ಮಿ ಅಥವಾ ಮಧ್ಯಮ ಉರಿನಲ್ಲೇ ಇಟ್ಕೊಂಡು ನಾವು ನಿಪ್ಪಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಬೇಗ ಆಗಲಿ ಅಂತ ಹೇಳಿ ಏನಾದರೂ ಜಾಸ್ತಿ ಉರಿನಲ್ಲಿ ನೀವು ನಿಪ್ಪಟ್ಟನ್ನ ಕರೆದಿದ್ದೇ ಆದರೆ ನಿಪ್ಪಟ್ಟು ಬೇಗ ಏನೋ ಕಲರ್ ಚೇಂಜ್ ಆಗುತ್ತೆ, ಆದರೆ ಒಳಗಡೆ ಆ ಒಂದು ಕ್ರಿಸ್ಪಿನೆಸ್ಸು ಆ ಕ್ರಂಚಿನೆಸ್ಸು ಬರೋದಿಲ್ಲ. ಹಾಗೆ ಒಳಗಡೆ ಎಲ್ಲ ನೀಟಾಗಿ ಬೆಂದು ಇರೋದಿಲ್ಲ. ಹಾಗಾಗಿ ಈ ಟಿಪ್ನು ಸಹಿತ ಮರಿದೇನೆ ಫಾಲೋ ಮಾಡಿ. ಈಗ ನಾನಿಲ್ಲಿ ಒಂದೊಂದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಾನೊಬ್ಬಳೇ ಮಾಡ್ತಾಯಿದ್ದೆ ಆ ಟೈಮ್ನಲ್ಲಿ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಂತರ ನಮ್ಮ ಹಸ್ಬೆಂಡ್ ಕೂಡ ಜಾಯ್ನ್ ಆದರು. ಈಗ ನಿಮಗೆ ತೋರಿಸ್ತೀನಿ ನೋಡಿ ಇನ್ನೊಂದು ಸಲ ನಿಪ್ಪಟ್ಟನ್ನ ಯಾವ ರೀತಿ ಇಲ್ಲಿ ಪ್ರೆಸ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಈ ರೀತಿಯಾಗಿ ನೀವು ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮುಂಚೆನೇ ನೀವು ಈ ರೀತಿಯಾಗಿ ನಾನು ತೋರಿಸಿರೋ ಅಂತಹ ವಿಧಾನದಲ್ಲಿ ನಿಪ್ಪಟ್ಟನ್ನ ಮಾಡಿದ್ದೆ ಆದರೆ ನೀವು ಜಾಸ್ತಿ ದಿನ ಸ್ಟೋರ್ ಮಾಡಿಕೊಂಡು ಸಹಿತ ತಿನ್ನಬಹುದು. ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇನ್ನೊಂದು ಸೀಕ್ರೆಟ್ ಟಿಪ್ ಇದೆ. ಅದು ಏನಪ್ಪ ಅಂತ ಹೇಳಿದ್ರೆ, ನಿಪ್ಪಟ್ಟನ್ನ ಮಾಡೋದಷ್ಟೇ ಮುಖ್ಯ ಅಲ್ಲ, ನಿಪ್ಪಟ್ಟನ್ನ ಯಾವ ರೀತಿ ನಾವು ಸ್ಟೋರ್ ಮಾಡಬೇಕು, ಅದನ್ನು ನಾವು ಜಾಸ್ತಿ ದಿನ ಇಡಬೇಕು ಅಂತ ಹೇಳಿದ್ರೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಸಹಿತ ತುಂಬಾ ಮುಖ್ಯ ಆಗುತ್ತೆ. ಅದು ಏನು ಅಂತಲೂ ಸಹಿತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೋಡ್ತಾ ಇರ್ಬೋದು. ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದು ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ ಮರಿಬೇಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿ ಮತ್ತಷ್ಟು ಹೊಸ ಹೊಸ ಅಡುಗೆಗಳನ್ನ ನಿಮಗೆ ಮಾಡಿ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಸೀರೀಸ್ ಅಂತಾನು ಸಹಿತ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಇದೆ, ಅದನ್ನು ಸಹಿತ ಹೋಗಿ ಚೆಕ್ ಮಾಡಿ. ಅದರಲ್ಲಿ ನೈವೇದ್ಯಗಳು, ಈ ರೀತಿಯಾಗಿ ಇನ್ಸ್ಟಂಟ್ ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ ಎಲ್ಲ ವಿಡಿಯೋಗಳು ಸಹಿತ ಇದೆ. ಇದೇ ರೀತಿ ನಾನು ತಗೊಂಡಿರೋಂತಹ ಒಂದು ಕ್ವಾಂಟಿಟಿನಲ್ಲಿ ನನಗೆ ಒಟ್ಟಾರೆಯಾಗಿ 40ರಿಂದ 50 ಆಗೋಷ್ಟು ನಿಪ್ಪಟ್ಟುಗಳು ರೆಡಿಯಾಗಿದ್ದವು. ನಾನು ಎಲ್ಲವನ್ನು ಸಹಿತ ಈ ರೀತಿಯಾಗಿಯೇ ಮಾಡ್ಕೊಂಡಿದ್ದೀನಿ. ಇದೇ ಒಂದು ಸೇಮ್ ಪ್ರೊಸೀಜರ್ ನಾವು ಪೂರ್ತಿ ನಿಪ್ಪಟ್ಟು ಮಾಡೋವರೆಗೂ ಸಹಿತ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನಿಧಾನಕ್ಕೆ ಮಾಡ್ತಾ ಇದ್ದೆ ಅಂತ ಹೇಳಿ ಒಂದೊಂದೇ ನಾನಿಲ್ಲಿ ನಿಪ್ಪಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿನೇ ಒಂದು 2ರಿಂದ 3 ಅಥವಾ 3ರಿಂದ 4 ಆಗುವಷ್ಟು ನಿಪ್ಪಟ್ಟನ್ನು ಸಹಿತ ಹಾಕ್ಕೊಳ್ಬಹುದು. ಈಗ ನಿಮಗೆ ಬೇರೆ ಥರನೂ ತೋರಿಸ್ತೀನಿ ನೋಡಿ, ನಾನು ಯಾವ ರೀತಿ ನಿಪ್ಪಟ್ಟನ್ನ ನಾನು ಪ್ರೆಸ್ ಮಾಡ್ಕೊಳ್ತೀನಿ ಅಂತ ಹೇಳಿ. ನಿಮ್ಗೆ ಇದರಲ್ಲಿ ನೀಟಾಗಿ ಕಾಣುತ್ತೆ ಅನಿಸುತ್ತೆ ನೀವು ನೋಡಿದ್ರೆ. ನೋಡಿ, ಈಗ ಇಲ್ಲಿ ನಿಮಗೆ ಬಟರ್ ಪೇಪರ್ನ ನಾನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಹಾಕಿದ್ರೆ ನಿಮ್ಗೆ ನೀಟಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ. ಈ ರೀತಿ ಪ್ರೆಸ್ ಮಾಡಿದ ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಒಂದು ಶೇಪ್ನ ನೀವು ಕೊಟ್ಕೊಳ್ಬಹುದು. ಪ್ರೆಸ್ ಮಾಡಿ ನೋಡಿ, ಅದೇ ಒಂದು ಸೇಮ್ ರೌಂಡ್ ಶೇಪ್ನಲ್ಲೇ ಬರೋ ಥರ ನೋಡ್ತಾ ಇರ್ಬೋದು. ನಿಪ್ಪಟ್ಟು ಎಷ್ಟು ಗರಿ ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಕಾಣಿಸ್ತಾ ಇದೆ ಅಲ್ವಾ.
ಈ ರೀತಿಯಾಗಿ ನಾನು 2 ಬ್ಯಾಚ್ ಆಗಿ ಎಲ್ಲನೂ ಸಹಿತ ನಿಪ್ಪಟ್ಟನ್ನ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಳಿದ್ನಲ್ಲ ಲಾಸ್ಟಲ್ಲಿ ಇನ್ನೊಂದು ಸೀಕ್ರೆಟ್ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಿಪ್ಸ್ ಇದೆ ಅಂತ ಹೇಳಿ. ನಿಪ್ಪಟ್ಟನ್ನ ನಾವು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಪೂರ್ತಿಯಾಗಿ ನಿಪ್ಪಟ್ಟನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಅದನ್ನು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಕೂಡ ನೀವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನಾನಿಲ್ಲಿ ಅದನ್ನು ಈ ರೀತಿಯಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ನಾನಿಲ್ಲಿ ಒಂದು ಬಟರ್ ಪೇಪರ್ ಇತ್ತು ಮನೆಯಲ್ಲಿ, ದೊಡ್ಡದಾಗಿ ಇರೋವಂತಹ ಶೀಟ್ನಲ್ಲಿ ನಾನು ಈ ರೀತಿಯಾಗಿ ಎಲ್ಲ ಒಂದು ನಿಪ್ಪಟ್ಟುಗಳನ್ನ ಜೋಡಿಸಿ ಇಟ್ಕೊಂಡಿದ್ದೀನಿ. 1 ಅವರ್ ನೀವು ನಾರ್ಮಲ್ ಟೆಂಪ್ರೇಚರ್ನಲ್ಲೇ ಈ ರೀತಿಯಾಗಿ ನಿಪ್ಪಟ್ಟನ್ನ ಹರಡಿದ್ರೆ ಸಾಕಾಗುತ್ತೆ. ಅಂದರೆ ನಾರ್ಮಲಿ ನೀವು ಹಪ್ಪಳ ಎಲ್ಲ ಮಾಡೋವಾಗ ಯಾವ ರೀತಿ ಒಣಗಿಸ್ತೀರೋ ಆ ರೀತಿಯಾಗಿ ಒಣಗಿಸ್ಕೊಂಡ್ರೂ ಸಾಕಾಗುತ್ತೆ. ಈ ರೀತಿಯಾಗಿ ಒಣಗಿಸೋದ್ರಿಂದ ಏನಾಗುತ್ತೆ ಅಂದರೆ ನಿಪ್ಪಟ್ಟು ತುಂಬ ದಿನ ಸ್ಟೋರ್ ಮಾಡ್ಬೋದು, ಹಾಳಾಗೋದಿಲ್ಲ, ಹಾಗೆ ಮೆತ್ತಗಾಗೋದಿಲ್ಲ ಅಂತ ಹೇಳಿ ಅಷ್ಟೇ. ಇದನ್ನು ಮಾಡಿದ ನಂತರ ನೀವು ಯಾವುದಾದ್ರೂ ಏರ್ ಟೈಟ್ ಕಂಟೈನರ್ನಲ್ಲಿ ಆ ಥರ ಸ್ಟೋರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾರ್ಮಲಿ ಸ್ಟೀಲ್ ಡಬ್ಬ ಆಗಿರ್ಬೋದು, ಅದರಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ ನಾನು ತೋರಿಸಿದ್ನಲ್ವ, ಆ ರೀತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಅಷ್ಟೇ ಅದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಾತ್ರ ನಾವು ಈ ರೀತಿಯಾಗಿ ಸ್ಟೋರ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸ್ಟೋರ್ ಮಾಡಿದ್ರೆ ನೀವು 1 ತಿಂಗಳು ತನಕನೂ ಸಹಿತ ಬೇಕ್ರಿನಲ್ಲಿ ಸಿಗೋವಂತಹ ಒಂದು ಶೈಲಿನಲ್ಲಿನೇ ನಿಪ್ಪಟ್ಟನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನಿಪ್ಪಟ್ಟು ಸಹಿತ, ಆದರೆ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಹೇಳಿ ಅನ್ನಿಸ್ತು. ನೀವು ಬೇಕಿದ್ರೆ 2 ಸ್ಪೂನ್ ಖಾರದ ಪುಡಿನ ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಮತ್ತು ಸಾಲ್ಟ್ನೂ ಸಹಿತ ನಾನಿಲ್ಲಿ 3/4 ಸ್ಪೂನ್ ಹಾಕಿದೆ, ನೀವು 1 ಸ್ಪೂನ್ ಆಗೋಷ್ಟು ಸಾಲ್ಟ್ನ ಬಳಸಿದ್ರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ನಿಪ್ಪಟ್ಟನ್ನ ರೆಡಿ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಈ ಒಂದು ನಿಪ್ಪಟ್ಟಿನ ವಿಡಿಯೋ ಮತ್ತು ನಾನು ತೋರಿಸಿರೋಂತಹ ಸೀಕ್ರೆಟ್ ಟಿಪ್ಸ್, ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದರೆ ನಮ್ಮ ಚಾನಲ್ಗೆ ಕಾಫಿ ಟ್ರೀಟ್ ಥರ ಸಪೋರ್ಟ್ನ ಸಹಿತ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.